Okay, welcome back. So I was talking about springs, force constant and energy stored in the spring. In case of spring, as I told in my previous video, there is a famous law called Hooke's law. Hooke's law ಏನು ಹೇಳುತ್ತಪ್ಪ ಅಂತಂದ್ರೆ F is equal to minus kx ಅಂತ. ಇಲ್ಲಿ k ಅಂತಂದ್ರೆ spring constant, force constant, also called as stiffness constant. So k is called as a spring constant and it is given by ನೋಡಿ x ಅನ್ನ ಈ ಕಡೆ ಕಳಿಸಿದ್ರೆ it is nothing but f divided by x ಆಗುತ್ತೆ with negative sign. So spring constant it is equal to force divided by displacement with negative sign. ಆಮೇಲೆ ಯೂನಿಟ್ ಬಂದ್ಬಿಟ್ಟು ನ್ಯೂಟನ್ ಪರ್ ಮೀಟರ್. ನಾನು ಆಗಲೇ ಸಾಕಷ್ಟು ಸತಿ ಹೇಳಿದ್ದೀನಿ, ಯಾವುದೇ ಒಂದು ಕ್ವಾಂಟಿಟಿ ಬರೋದಕ್ಕೆ ಯೂನಿಟ್ ಬರೀಬೇಕು, ಮತ್ತೆ ಏನು ಬರೀಬೇಕು ಹೇಳಿ? ಎಸ್, ಡೈಮೆನ್ಷನ್ಸ್ ಬರೀಬೇಕು. ಸೊ ಡೈಮೆನ್ಷನ್ಸ್ ಅನ್ನು ಬರೆಯೋಣ. ಇದಕ್ಕೆ ಫೋರ್ಸ್ m1 L1 T-2 ಆಯ್ತಾ. ಸೊ ಫೋರ್ಸ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಿಲರೇಷನ್. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಇದೆ, L-1 ಇದೆ, ಅಲ್ಲಿಗೆ L+1 -1 ಕ್ಯಾನ್ಸಲ್ ಆಗಿ ಇಟ್ ಬಿಕಮ್ಸ್ m⁻1 T-2. ಸೊ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಉಪಯೋಗಿಸ್ಕೊಂಡು ಸ್ಪ್ರಿಂಗ್ ಕಾನ್ಸ್ಟೆಂಟಿನ ಡೈಮೆನ್ಷನ್ಸ್ ಅನ್ನ ಬರೆದಿದ್ದೀನಿ. ಸರಿ ಸರ್, ಸ್ಪ್ರಿಂಗ್ ಕಾನ್ಸ್ಟೆಂಟಿನ ಇಂಪಾರ್ಟೆನ್ಸ್ ಏನು, ಸಿಗ್ನಿಫಿಕೆನ್ಸ್ ಏನು? ಬಹಳ ಇಂಪಾರ್ಟೆಂಟ್ ಅದು. ಸ್ಪ್ರಿಂಗ್ ಕಾನ್ಸ್ಟೆಂಟ್ ನಮಗೆ ಆ ಸ್ಪ್ರಿಂಗ್ ಕೊಟ್ಟಿರೋ ಸ್ಪ್ರಿಂಗ್ ಎಷ್ಟು ಸ್ಟಿಫ್ ಆಗಿದೆ, ಎಷ್ಟು ಗಟ್ಟಿ ಇದೆ, ಎಷ್ಟು ಸ್ಟರ್ಡಿ ಇದೆ, ಅಥವಾ ಎಷ್ಟು ಸ್ಮೂತ್ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಈಗ ನೋಡಿ, ನೀವು ಪೆನ್ನಲ್ಲಿ ಇರುತ್ತಲ್ಲ ಸ್ಪ್ರಿಂಗ್, ಅದು ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ. ಸ್ವಲ್ಪನೇ ಪ್ರೆಸ್ ಮಾಡಿದ್ರು ಕೂಡ ನೀವು ಆ ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡಬಹುದು, ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಇಟ್ ಕೆನಾಟ್ ಸಸ್ಟೈನ್ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್. ದೇರ್ಫೋರ್ ಇಟ್ಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ವೆರಿ ಸ್ಮಾಲ್. ಸೊ k is small means applied force is very small, but there is a too much of deformation. ಅದೇ ಶಾಕ್ ಅಬ್ಸಾರ್ಬರ್ ಬನ್ನಿ, ಬೈಕಲ್ಲಿ ಎಷ್ಟು ದಪ್ಪ ಇರುತ್ತೆ ನೋಡಿ, ನೀವು 3 ಜನ ಕೂತ್ಕೊಂಡ್ರು ಕೂಡ ಅದೇನಂತ ಕಂಪ್ರೆಸ್ ಆಗೋದಿಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಹೈ. ಸೊ ಸ್ಟರ್ಡಿ ಸ್ಪ್ರಿಂಗ್ ಮೀನ್ಸ್ ಮೋರ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಸಾಫ್ಟ್ ಸ್ಪ್ರಿಂಗ್ ಮೀನ್ಸ್ ಲೆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಒಂದು ಸ್ಪ್ರಿಂಗ್ ಈ ತರ ಇದ್ರೆ ಅದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ತುಂಬಾ ಕಡಿಮೆ. ಅದೇ ಒಂದು ಸ್ಪ್ರಿಂಗ್ ತುಂಬಾ ದಪ್ಪ ಇದ್ರೆ, ಈ ತರ ತುಂಬಾ ದಪ್ಪ ಇದ್ರೆ, ಬರೀ ದಪ್ಪ ಅಷ್ಟೇ ಅಲ್ಲ, ಲೆಂತ್ ಇದ್ರೆ ಬರೀ ಲೆಂತ್ ಅಷ್ಟೇ ಅಲ್ಲ, ಡಿಫ್ರೆಂಟ್ ಮೆಟೀರಿಯಲ್ಸ್ ಅನ್ನು ಉಪಯೋಗಿಸಿದ್ರೆ ನಾವು ಅದರ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಜಾಸ್ತಿ ಅಂತ ಹೇಳ್ಬೋದು. ಮೋರ್ ದ ಸ್ಟಿಫ್ನೆಸ್ ಮೋರ್ ವಿಲ್ ಬಿ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಲೆಸ್ ದ ಸ್ಟಿಫ್ನೆಸ್ ಲೆಸ್ ವಿಲ್ ಬಿ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಸ್ಪ್ರಿಂಗ್ಸ್ ಗಳಲ್ಲೇ ಬೇರೆ ಬೇರೆ ತರ ಇದೆ ನೋಡಿ. ಇಲ್ಲಿ ಒಂದೆರಡು ಮೂರು ಡಯಾಗ್ರಾಮ್ ಅನ್ನು ತೋರಿಸಿದ್ದೀನಿ. ಸ್ಪೈರಲ್ ಸ್ಪ್ರಿಂಗ್ ಅಂತ ಹೇಳ್ತಾರೆ, ಆಕ್ಸಲ್ ಬ್ಲೇಡ್ಸ್ ಅಂತ ಹೇಳ್ತಾರೆ, ಹೆಲಿಕಲ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ, ಆಯ್ತಾ, ವಿಂಗ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ. ಈ ತರ ನೀವು ಆಟೋಮೊಬೈಲ್ಸ್ ಅಲ್ಲಿ ಬಸ್ಗಳಲ್ಲಿ ನೋಡಿ, ಬಸ್ನ ಕೆಳಗಡೆ ಚಾಸಿ ಕೆಳಗಡೆ ಬ್ಲೇಡ್ಸ್ ಅನ್ನು ಹಾಕಿರ್ತಾರೆ. ಇಲ್ಲಿ ತೋರಿಸಿದ್ರಲ್ಲ, ಈ ತರ ಉದ್ದ ಬ್ಲೇಡ್ಸ್ ಗಳನ್ನ ಹಾಕಿ ಅದನ್ನ ಬೈಂಡ್ ಮಾಡಿರ್ತಾರೆ. ಅದು ಸ್ಪ್ರಿಂಗ್ ಆಕ್ಷನ್, ಕುಷನ್ ಆಕ್ಷನ್ ಅನ್ನ ಕೊಡುತ್ತೆ. ಸೊ ಈ ತರ ನಮ್ಮ ಸ್ಪ್ರಿಂಗ್ಸ್ ಅನ್ನ ನಾವು ತುಂಬಾ ಯೂಸ್ ಮಾಡೋದು ಆಟೋಮೊಬೈಲ್ಸ್ ಅಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಎಂಜಿನ್ಸ್ ಅಲ್ಲಿ, ವಾಚ್ ಅಲ್ಲಿ ಸ್ಪ್ರಿಂಗ್ ಅನ್ನ ಯೂಸ್ ಮಾಡ್ತೀವಿ. ಆಯ್ತಾ, ನೀವು ಏನೇ ಒಂದು ಇನ್ಸ್ಟ್ರೂಮೆಂಟ್ ಹೇಳಿ, ಅಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ಪ್ರಿಂಗ್ ಒನ್ ವೇ ಆರ್ ಅದರ್ ಇನ್ವಾಲ್ವ್ ಆಗೇ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂಡ್ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್. ಈಗ ಮತ್ತೆ ಸ್ಪ್ರಿಂಗಿಗೆ ಬರೋಣ. ನೋಡಿ, ಇಲ್ಲಿ ನಾನು ಒಂದು ಸ್ಪ್ರಿಂಗ್ ಅನ್ನ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇದು ನಾರ್ಮಲ್ ಪೊಸಿಷನ್, ಹೀಗಿರುತ್ತೆ. ಆಯ್ತಾ, ಎಳೆದಾಗ ಇದನ್ನ ಹೀಗೆ ಎಳೆದಾಗ ಅಂದ್ರೆ ಎಕ್ಸ್ ಜಾಸ್ತಿ ಆಯಿತು, ಎಕ್ಸ್ ಈಸ್ ಇನ್ ಪಾಸಿಟಿವ್ ಡೈರೆಕ್ಷನ್. ಸೊ ನಾನು ಸ್ಪ್ರಿಂಗ್ ಅನ್ನು ಸ್ಟ್ರೆಚ್ ಮಾಡಿದಾಗ ರೀಸ್ಟೋರಿಂಗ್ ಫೋರ್ಸ್ ನೆಗೆಟಿವ್ ಇರುತ್ತೆ. Restoring force is negative. When x is positive, restoring force is negative. Now I will plot the graph. X is like this, f is like this. This is minus f, this is plus f. ಇದಕ್ಕೆ ಆಮೇಲೆ ಬರ್ತೀನಿ. ಸೊ x ಜಾಸ್ತಿ ಆದಂಗೆ f ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ಹುಕ್ಸ್ ಲಾ ಹೇಳೋದು. as x increases f also increases. ಸೊ ಇಲ್ಲಿ ನೀವು ಸ್ಟ್ರೆಚ್ ಮಾಡಿದಾಗ f ಯಾವ ಡೈರೆಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ? ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ as x increases, f also increases. So you get a graph something like this. ಇದು ಯಾವಾಗ ಸ್ಟ್ರೆಚ್ ಮಾಡಿದಾಗ. ಕಾನ್ವರ್ಸ್ಲಿ ಇಫ್ ಯು ಕಂಪ್ರೆಸ್, ಇದೇ ಸ್ಪ್ರಿಂಗ್ ಅನ್ನ ನೀವು ಕಂಪ್ರೆಸ್ ಮಾಡಿರಿ ಅಂದ್ಕೊಳ್ಳಿ, ಅಂದ್ರೆ ಸ್ಪ್ರಿಂಗ್ ಚಿಕ್ಕದಾಗ್ಬಿಡ್ತು, ಅಂದ್ರೆ ಇವಾಗ ಎಕ್ಸ್ ಈಸ್ ನೆಗೆಟಿವ್ ಬಟ್ ಫೋರ್ಸ್ ಈಸ್ ಡೆವಲಪ್ಡ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್, ಫೋರ್ಸ್ ಈಸ್ ಪಾಸಿಟಿವ್. ಸೊ ಎಕ್ಸ್ ನೆಗೆಟಿವ್ ಆಯಿತು, ಫೋರ್ಸ್ ಪಾಸಿಟಿವ್ ಆಯಿತು, ರೀಸ್ಟೋರಿಂಗ್ ಫೋರ್ಸ್ ಪಾಸಿಟಿವ್ ಆಯಿತು. ಒನ್ಸ್ ಅಗೈನ್ ಆಸ್ ಎಕ್ಸ್ ಇನ್ಕ್ರೀಸಸ್, ಎಫ್ ಆಲ್ಸೋ ಇನ್ಕ್ರೀಸಸ್. ಸೊ ಯು ಗೆಟ್ ಎ ಗ್ರಾಫ್ ಸಮಥಿಂಗ್ ಲೈಕ್ ದಿಸ್. ಸೊ ಈ ತರ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಈ ಪೋರ್ಷನ್ ಬಂದು ಕಂಪ್ರೆಷನ್, ಈ ಪೋರ್ಷನ್ ಬಂದು ಎಕ್ಸ್ಪ್ಯಾನ್ಷನ್ ಆಫ್ ದ ಸ್ಪ್ರಿಂಗ್ ಅಂತ ಕರಿಬಹುದು. ಆಯ್ತಾ, ಇಲ್ಲೂ ಕೂಡ ನಾವು ವರ್ಕ್ ಡನ್ ಅನ್ನ ಕಂಡುಹಿಡಿಯಬಹುದು. ಯಾವ್ದಾದ್ರು ಒಂದು ಪೋರ್ಷನ್ ಅನ್ನ ತಗೊಳ್ಳಿ. ಲೆಟ್ ಅಸ್ ಸೇ ಐ ಟೇಕ್ ದಿಸ್ ಪೋರ್ಷನ್, ಈ ಶೇಡೆಡ್ ಏರಿಯಾ ತಗೊಳ್ಳೋಣ. ಐ ನೇಮ್ ಇಟ್ ಆಸ್ ಎ ಬಿ ಸಿ.
ಆಯ್ತಾ, ಎ ಬಿ ಸಿ. ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ದಟ್ ಈಸ್ ಹಾಫ್ ಇಂಟು ಬೇಸ್ ಅಂದರೆ ಎ ಬಿ, ದಟ್ ಈಸ್ ಎಕ್ಸ್ ಇಂಟು ಹೈಟ್ ಅಂತಂದ್ರೆ ಫೋರ್ಸ್, ದಟ್ ಈಸ್ ಎಫ್. ಅರ್ಥ ಆಯ್ತಾ? ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಎಕ್ಸ್ ಇಂಟು ಎಫ್ ಬಂದು ಮೈನಸ್ ಕೆ ಎಕ್ಸ್. ಇಲ್ಲಿ ನಾನು ಮೈನಸ್ ಸೈನನ್ನು ಬಿಡ್ತಾ ಇದ್ದೀನಿ, ಯಾಕಂದರೆ ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ ಅದನ್ನು, ಎಫ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅಂತ, ಹಾಗಾಗಿ ಅದು ಕೆ ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಸ್ಕ್ವಯರ್. ದಿಸ್ ಈಸ್ ದ ಏರಿಯಾ. ದಿಸ್ ಏರಿಯಾ ಈಸ್ ನಥಿಂಗ್ ಬಟ್ ವರ್ಕ್ ಡನ್. ದಿಸ್ ಈಸ್ ದ ವರ್ಕ್ ಡನ್ ಇನ್ ಎಕ್ಸ್ಪ್ಯಾಂಡಿಂಗ್ ದ ಸ್ಪ್ರಿಂಗ್. ಸೇಮ್ ಥಿಂಗ್ ಯು ಕ್ಯಾನ್ ಡೂ ಈವನ್ ಫಾರ್ ದ compression of the spring also. And whatever the work is done here is converted into energy, that is half kx square. This energy is stored in the spring. Stored in the spring ಅಂತ ವರ್ಡಿಂಗ್ಸ್ ಅಲ್ಲಿ ಹೇಳೋದಾದ್ರೂ ಹೇಳಿ, ಅಥವಾ ನೆಗೆಟಿವ್ ಸೈನ್ ಹಾಕೋದಾದ್ರೂ ಹಾಕಿ. ಅಂದ್ರೆ ಈ ನೆಗೆಟಿವ್ ಸೈನ್ ಅನ್ನು ಹಂಗೆ ಬಾರೋ ಮಾಡ್ಕೊಂಡ್ ಬನ್ನಿ. ಸೊ ನೆಗೆಟಿವ್ ಸೈನ್ ರೆಪ್ರೆಸೆಂಟ್ಸ್ ದಟ್ ವಾಟ್ ಎವರ್ ದ ವರ್ಕ್ ಈಸ್ ಡನ್ ಈಸ್ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಒಂದು ಗಮನಿಸಬೇಕು, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ನಾನು ಇಲ್ಲಿವರೆಗೂ ಬರೀ mgh ಅಂತ ಅಷ್ಟೇ ಹೇಳ್ಕೊಂಡ್ ಬರ್ತಾ ಇದ್ದೆ. ಆ mgh ಅನ್ನೋದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕಂಡ್ರಪ್ಪ ಅದು. ಹಾಗಾದ್ರೆ ಇದು ಏನ್ ಸರ್? ಇದು ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿ ಅಂತ. ಸೊ ಸ್ಪ್ರಿಂಗ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರೋದು ಜಿ ನ ಮೇಲೆ ಡಿಪೆಂಡ್ ಆಗಿಲ್ಲ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಎಕ್ಸ್ ನ ಮೇಲೆ ಡಿಪೆಂಡ್ ಆಗಿದೆ, ಕೆ ನ ಮೇಲೆ ಡಿಪೆಂಡ್ ಆಗಿದೆ. ಎಕ್ಸ್ ಅಂದ್ರೆ ಐದರ್ ಕಂಪ್ರೆಷನ್ ಆರ್ ಎಕ್ಸ್ಪಾನ್ಷನ್, ಇನ್ ಟೋಟಲ್ ಇಟ್ ಈಸ್ ಡಿಫಾರ್ಮೇಶನ್. K ಅನ್ನೋದು as I told it is spring constant. I hope you followed this graph and this calculation. This also you can expect for 2 to 3 marks. Calculate the work done in case of spring by graphical method ಅಂತ. ಈವನ್ ಇದನ್ನ ಇಂಟೆಗ್ರೇಷನ್ ಮೆಥಡ್ ಅಲ್ಲೂ ಕೂಡ ಕಂಡುಹಿಡಿಬಹುದು. ಇಂಟೆಗ್ರೇಷನ್ ಮೆಥಡ್ ಅಂತ ಬಂದಾಗ W is equal to integral of f into dx from xi to xf initial to final ಅಂತ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ. ದಟ್ ಈಸ್ f is nothing but half kx into dx integral of xi to xf. ಹೀಗೆ ಇದನ್ನು ಸಾಲ್ವ್ ಮಾಡಿ ಇಂಟೆಗ್ರೇಷನ್ ನಾನು ಇನ್ನೊಂದು ಕ್ಲಾಸಲ್ಲಿ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ದಿಸ್ ಬಿಕಮ್ಸ್ ಆಯ್ತಾ ಹಾಫ್ ಅಲ್ಲ ಸಾರಿ, ಬರೀ ಕೆ ಎಕ್ಸ್. ಸರಿ, ಇಲ್ಲಿ ಹಾಫ್ ಬರಲ್ಲ, ಯಾಕಂದ್ರೆ ಎಫ್ ಈಸ್ ನಥಿಂಗ್ ಬಟ್ ಓನ್ಲಿ ಕೆ ಎಕ್ಸ್. ಸಾರಿ, ಎಫ್ ಈಸ್ ನಥಿಂಗ್ ಬಟ್ ಕೆ ಎಕ್ಸ್ ವಿತ್ ನೆಗೆಟಿವ್ ಸೈನ್. ಇದನ್ನು ನೀವು ಇಂಟೆಗ್ರೇಟ್ ಮಾಡ್ಕೊಂಡು ಹೋದ್ರೆ ಹಾಫ್ ಇಂಟು ಕೆ ಇಂಟು ಆಯ್ತಾ ಎಕ್ಸ್ ಫೈನಲ್ ಸ್ಕ್ವಯರ್ ಮೈನಸ್ ಎಕ್ಸ್ ಇನಿಷಿಯಲ್ ಸ್ಕ್ವಯರ್ ಬರುತ್ತೆ. ಆಯ್ತಾ, ಇದನ್ನು ನೀವು ಮಾಡ್ಬೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಆರ್ ಇನ್ ಜನರಲ್ ಇ ಈಸ್ ಈಕ್ವಲ್ ಟು ಹಾಫ್ ಇಂಟು ಕೆ ಇಂಟು ಎಕ್ಸ್ ಸ್ಕ್ವಯರ್ ವಿತ್ ನೆಗೆಟಿವ್ ಸೈನ್. ಯು ವಿಲ್ ಗೆಟ್ ದಿಸ್ ಇಂಟೆಗ್ರೇಷನ್ ಸಪರೇಟ್ ನಾನು ಒಂದ್ಸತಿ ಹೇಳ್ಕೊಡ್ತೀನಿ. ನಾನು ಇಂಟೆಗ್ರೇಷನ್ ಅನ್ನ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನೋ ಥರ ಟ್ರೀಟ್ ಮಾಡಿ ನಾನು ಹೇಳ್ಕೊಡ್ತೀನಿ. ಆಯ್ತಾ, ನೀವೇನು ಯೋಚನೆ ಮಾಡಬೇಡಿ ಯಾವ ಥರ ಇಂಟೆಗ್ರೇಷನ್ ಮಾಡಬೇಕು, ಏನೇನು ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕು, ಅದೆಲ್ಲ ನಾನು ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಆಯ್ತಾ, ಅಲ್ಲಿ ಬರೀ ಇದೊಂದೇ ಅಲ್ಲ, ಬರೀ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇಂಟೆಗ್ರೇಷನ್ಸ್ ಬರ್ತವೆ. ಅವನ್ನು ಕೂಡ ಒಂದು 2-3 ಸ್ಪೆಷಲ್ ಕೇಸನ್ನು ತಗೊಂಡು ಸ್ಪೆಷಲ್ ವಿಡಿಯೋ ಥರ ಮಾಡ್ತೀನಿ. ಇಲ್ಲಿ ಬೇಡ, ಈಗ ಸದ್ಯಕ್ಕೆ ಇಷ್ಟು ಸಾಕು. ಐ ಹೋಪ್ ಯು ಫಾಲೋಡ್ ದಿ ಕಾನ್ಸೆಪ್ಟ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, calculation of work done with the help of graph. ಅರ್ಥ ಆಯ್ತಲ್ವಾ? I hope you follow this. So I will proceed further. ಈಗ ನಾನು ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜೀಸಿಗೆ ಬರ್ತೀನಿ. ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಆಯಿತಾ, ಮೆಕ್ಯಾನಿಕಲ್ ಎನರ್ಜಿ ಅದನ್ನು ಇಷ್ಟೊತ್ತು ಡಿಸ್ಕಸ್ ಮಾಡಿದೆ. ಅದನ್ನು ಬಿಟ್ಟರೆ ಥರ್ಮಲ್ ಎನರ್ಜಿ, ಈಗ ನೀವು ಕೈಯನ್ನು ಜೋರಾಗಿ ಹೀಗೆ ಉಜ್ಜಿದ್ರೆ ಬಿಸಿ ಆಗೋದಿಲ್ವಾ? ಅಂದರೆ ವಾಟ್ ಎವರ್ ದ ವರ್ಕ್ ಯು ಡೂ ಇನ್ ರಬ್ಬಿಂಗ್ ಯು ಕನ್ವರ್ಟ್ ದಟ್ ಇಂಟು ಹೀಟ್. ಸೊ ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಮತ್ತು ಕೆಮಿಕಲ್ ಎನರ್ಜಿ ಅಂತ ಇದೆ. ಕೆಮಿಕಲ್ ಎನರ್ಜಿ ಬಂದ್ಬಿಟ್ಟು ನೀವು ಬಹಳಷ್ಟು ಕಡೆ ನೋಡ್ಬೋದು. ಈಗ ಏನು ಕ್ರೂಡ್ ಆಯಿಲ್ ಅಂತ ನಾವೇನು ಕರಿತೀವಲ್ಲ, ಡೀಸೆಲ್, ಪೆಟ್ರೋಲ್, ಅವೆಲ್ಲನೂ ಒಂಥರ ಕೆಮಿಕಲ್ ಎನರ್ಜೀಸ್, ಹೈಡ್ರೋಕಾರ್ಬನ್ಸ್ ಇಂದ ಬರ್ತಕ್ಕಂಥ ಎನರ್ಜೀಸ್. ವುಡ್ಡಲ್ಲಿ ಇದೆ, ಕ್ಯಾಂಡ್ಲ್ ವ್ಯಾಕ್ಸಲ್ಲಿ ಇದೆ, coconut oil ಇದೆ, paraffin ಇದೆ, any oil you take there is energy that you convert into heat, that you can convert into sound, that you convert into light. ಆಯ್ತಾ? ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಮಧ್ಯೆ ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗ್ ಸ್ಯಾಚುರೇಟ್ ಆಗಿದ್ರೆ ಎನರ್ಜಿ ಕಡಿಮೆ, ಬಾಂಡಿಂಗ್ ಸ್ಯಾಚುರೇಟ್ ಆಗಿಲ್ಲ ಅಂತಂದ್ರೆ ಎನರ್ಜಿ ಜಾಸ್ತಿ. ಅಂದ್ರೆ ಮಾಲಿಕ್ಯೂಲ್ಸ್ ಸ್ಟೆಬಿಲೈಸ್ ಆಗಿಲ್ಲ ಅಂತಂದ್ರೆ ಎನರ್ಜಿ ಜಾಸ್ತಿ, ಸ್ಟೇಬಲ್ ಆಗಿದೆ ಎನರ್ಜಿ ಕಡಿಮೆ. ಇದು ಕೆಮಿಕಲ್ ಎನರ್ಜಿ. ಸೊ ಎನರ್ಜಿ ಅಕರ್ಸ್ ಇನ್ ವೇರಿಯಸ್ ಫಾರ್ಮ್ಸ್, ಮೆಕ್ಯಾನಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ,
ಎನರ್ಜಿ, ಕೆಮಿಕಲ್ ಎನರ್ಜಿ, ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂತ ತುಂಬ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ಎನರ್ಜಿ ಸೋರ್ಸ್. ಇವಾಗ ಅದು ತುಂಬ ಇಂಪಾರ್ಟೆಂಟ್ ಕೂಡ ಆಗ್ತಾ ಇದೆ. ತುಂಬ ಅದು ಏನು ಬಹಳಷ್ಟು ಜನಕ್ಕೆ ಅದು ಇವಾಗ ಬೇಕು. ಇಟ್ ಈಸ್ ಗೈನಿಂಗ್ ಲಾಟ್ ಆಫ್ ಮೊಮೆಂಟಮ್, ಇಟ್ ಈಸ್ ಗೆಟಿಂಗ್ ಲಾಟ್ ಆಫ್ ಅಟ್ರಾಕ್ಷನ್ ಫ್ರಮ್ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಸೋಲಾರ್ ಎನರ್ಜಿ ಇಸ್ ಪ್ರೆಡಿಕ್ಟೆಡ್ ಆಸ್ ನೆಕ್ಸ್ಟ್ ಆಲ್ಟರ್ನೇಟ್ ಎನರ್ಜಿ. ಈಗ ಕ್ರೂಡ್ ಆಯಿಲ್ ಅವೆಲ್ಲ ಕ್ಲೋಸ್ ಆಗ್ತಾ ಬರ್ತಾ ಇದಾವೆ. ಪೆಟ್ರೋಲ್ ಡೀಸೆಲ್ ಪರ್ಮನೆಂಟ್ ಆಗಿ ಇರೋದಿಲ್ಲ, ಆಯ್ತಾ. ಸೊ ಹಾಗಾಗಿ ನಾವು ಇವಾಗ ಸೋಲಾರ್ ಎನರ್ಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದೀವಿ. ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಎಲೆಕ್ಟ್ರಿಕ್ ಸ್ಟವ್, ಸೋಲಾರ್ ಪಂಪ್ಸ್, ಇನ್ನು ಸೋಲಾರ್ ವೆಹಿಕಲ್ಸ್ ಕೂಡ ಬರ್ತಾ ಇದೆ. ಸೊ ಸೋಲಾರ್ ಎನರ್ಜಿನ ನಾವು ಎಲೆಕ್ಟ್ರಿಕ್ ಎನರ್ಜಿ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಬಹುದು. ಸೊ ಸೋಲಾರ್ ಎನರ್ಜಿ ಇಸ್ ಆಲ್ಸೋ ಒನ್ ಆಫ್ ದಿ ಫಾರ್ಮ್ ಆಫ್ ಎನರ್ಜಿ. ಇನ್ನು ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಬರುತ್ತೆ. ಇದು ಚಾರ್ಜ್ಗಳಿಂದ ಬರುತ್ತೆ. ಇದನ್ನು ಸೆಕೆಂಡ್ ಪೀಸಿನಲ್ಲಿ ಡೀಟೇಲ್ ಆಗಿ ಕಲಿತೀರಾ. ಸೊ ಯಾವುದೇ ಎರಡು ಚಾರ್ಜ್ಗಳ ಮಧ್ಯೆ ಫೋರ್ಸ್ ಇದ್ದರೆ ಆ ಫೋರ್ಸನ್ನು ನಾವು ಯೂಸ್ ಮಾಡಿಕೊಂಡು ವರ್ಕಾಗಿ ಕನ್ವರ್ಟ್ ಮಾಡ್ಬೋದು, ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಬಿಟ್ವೀನ್ ಟೂ ಲೈಕ್ ಚಾರ್ಜಸ್ ಇಸ್ ಎ ರಿಪಲ್ಷನ್ ಫೋರ್ಸ್, ಬಿಟ್ವೀನ್ ಅನ್ಲೈಕ್ ಚಾರ್ಜಸ್ ಇಸ್ ಎ ಅಟ್ರಾಕ್ಟಿವ್ ಫೋರ್ಸ್. ಸೊ ದ್ಯಾಟ್ ವಿ ಕನ್ವರ್ಟ್ ಇನ್ ಟು ಎನರ್ಜಿ. ಈಗ ಗ್ರಾವಿಟೇಷನಲ್ ಫೋರ್ಸನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಹೆಂಗೆ ಕನ್ವರ್ಟ್ ಮಾಡ್ಕೋತೀವೋ ಹಾಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ಕೋಬಹುದು. ಸೊ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ತುಂಬ ಇಂಪಾರ್ಟೆಂಟು. ಈಗ ಲೈಟ್ಗಳು ನಡೆಯೋದು ಎಲೆಕ್ಟ್ರಿಕ್ ಎನರ್ಜಿಯಿಂದನೇ. ಆಮೇಲೆ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗೋದು, ಮೊಬೈಲ್ ಚಾರ್ಜ್ ಆಗೋದು, ಅಥವಾ ಟಿವಿ ರನ್ ಆಗೋದು, ಅಡುಗೆ ಮನೆಯಲ್ಲಿ ಮಿಕ್ಸಿ ರನ್ ಆಗೋದು, ವಾಟರ್ ಪಂಪ್ ಮನೆಯಲ್ಲಿ ನೀರನ್ನು ಮೇಲಕ್ಕೆ ಎತ್ತೋದು, ಇವೆಲ್ಲ ಎಲೆಕ್ಟ್ರಿಸಿಟಿನೇ. ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎನರ್ಜಿ. ಅದು ಬಿಟ್ಟರೆ ನೆಕ್ಸ್ಟು ನ್ಯೂಕ್ಲಿಯರ್ ಎನರ್ಜಿ ಅಂತ ಇದೆ. ನ್ಯೂಕ್ಲಿಯರ್ ಎನರ್ಜಿ ಬಂದ್ಬಿಟ್ಟು, ನ್ಯೂಕ್ಲಿಯರ್ ಎನರ್ಜಿ ಈಸ್ ದ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಡಿಸ್ಇಂಟಿಗ್ರೇಷನ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಒಳಗಡೆಗೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಇರ್ತಾವಲ್ಲ, ಈ ನ್ಯೂಕ್ಲಿಯಸ್ ಅನ್ನು ಒಡೆದು ಹಾಕ್ಬಿಟ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಚೆಲ್ಲಾಪಿಲ್ಲಿ ಆಗ್ತವೆ. ಅದನ್ನು ಫಿಷನ್ ಅಂತ ಕರೀತಾರೆ. ಸೊ ಅವಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸಣ್ಣ ನ್ಯೂಕ್ಲಿಯಸ್ಗಳನ್ನ ಒಂದು ಕಡೆ ಸೇರಿಸಿದ್ರೆ, ಜೋಡಿಸಿದ್ರೆ, ಅಂಟಿಸಿದ್ರೆ, ಫ್ಯೂಸ್ ಮಾಡಿದರೆ ಅವಾಗಲೂ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಎರಡು ಥರ ಇದೆ. ನ್ಯೂಕ್ಲಿಯರ್ ಫಿಷನ್ ಅಂತ ಅಂದರೆ ನ್ಯೂಕ್ಲಿಯಸ್ನ ಹೊಡೆದು ಎನರ್ಜಿ ಪ್ರೊಡ್ಯೂಸ್ ಮಾಡೋದು, ಫ್ಯೂಷನ್ ಅಂತ ಜೋಡಿಸ್ಬಿಟ್ಟು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದು. ಈ ನ್ಯೂಕ್ಲಿಯರ್ ಬಾಂಬ್, ಅಟಾಮಿಕ್ ಬಾಂಬ್, ಈ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರಲ್ಲ, ಅದು ನ್ಯೂಕ್ಲಿಯರ್ ಬಾಂಬ್. ಅಲ್ಲಿ ನ್ಯೂಕ್ಲಿಯರ್ ಫಿಷನ್ ಇಂದ ಆಗಿದ್ದು. ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ಅಂತ ಎಲಿಮೆಂಟ್ಸ್ ಅನ್ನು ಉಪಯೋಗಿಸ್ಬಿಟ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡಿದ್ದು, ಆಯ್ತಾ. ಅದು ನ್ಯೂಕ್ಲಿಯರ್ ಫಿಷನ್. ಇವಾಗ ಸ್ಟಾರ್ಸ್, ಆಕಾಶ ನೋಡಿದ್ರೆ ರಾತ್ರಿ ಹೊತ್ತು ಎಷ್ಟೊಂದು ಬೆಳಗ್ತಾ ಇರುತ್ತೆ. ಈಗ ನಮ್ಮ ಸೂರ್ಯ, ಸನ್ ಎಷ್ಟೊಂದು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಹೆಂಗೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅದು? ವಾಟ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ? ಎಸ್, ದೇರ್ ಇಸ್ ಆನ್ಸರ್ ಫಾರ್ ದಿಸ್. ಇಟ್ ಈಸ್ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್. ಸೂರ್ಯನಲ್ಲಿ ಅಂದರೆ ಸನ್ನಲ್ಲಿ ಹೀಲಿಯಮ್, ಹೈಡ್ರೋಜನ್ನು, ಐರನ್ನು, ಆಕ್ಸಿಜನ್, ಈ ಥರ ಎಲಿಮೆಂಟ್ಸ್ಗಳಿದ್ದಾವೆ. ಅವೆಲ್ಲ ಒಂದೊಂದಾಗಿ ಜೋಡಿಸ್ಕೊಂಡ್ಬಿಟ್ಟು, ಒಂದೊಂದಾಗಿ ಅಂಟ್ಕೊಂಡ್ಬಿಟ್ಟು ಬಿಗ್ಗರ್ ನ್ಯೂಕ್ಲಿಯಸ್ ಆಗಿ ಫಾರ್ಮೇಷನ್ ಆಗ್ತಾ ಇದ್ದಾವೆ. ಇವನ್ನೆಲ್ಲ ಸೆಕೆಂಡ್ ಪೀಸಲ್ಲಿ ಜಾಸ್ತಿ ಓದ್ತೀರಾ. ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಫ್ಯೂಷನ್ ಆದಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇದು ನ್ಯೂಕ್ಲಿಯರ್ ಎನರ್ಜಿ ಅಂತ. ಸೊ ಸ್ಟಾರ್ಸ್ ಪ್ರೊಡ್ಯೂಸ್ ದೇರ್ ಎನರ್ಜಿ ಮೇನ್ಲಿ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್. ಇನ್ನೂ ಒಂದಿದೆ ಮಾಸ್ ಇಕ್ವಿವೆಲೆಂಟ್ ಆಫ್ ಎನರ್ಜಿ ಅಂತ. ಮಾಸ್ ಇಕ್ವಿವೆಲೆಂಟ್ ಆಫ್ ಎನರ್ಜಿ ಅಂತ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಈಕ್ವೇಷನ್ ಬರಿತೀನಿ, E is equal to mc² ಅಂತ. I tell you, perhaps this is the only equation which is known to each and every student, whether he is from arts, science or commerce or any other stream of studies. ಅವನು ವಿಜ್ಞಾನದ ವಿದ್ಯಾರ್ಥಿನೇ ಆಗಿರ್ಬೇಕಂತೇನಿಲ್ಲ, ಆರ್ಟ್ಸ್ ಓದ್ತಾ ಇದ್ರು ಕೂಡ ಅವನಿಗೆ E = mc² ಅನ್ನೋ ಈಕ್ವೇಷನ್ ಗೊತ್ತಿರುತ್ತೆ. ಐನ್ಸ್ಟೀನ್ ಪ್ರಕಾರ ಮಾಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಎನರ್ಜಿಯನ್ನು ಮಾಸ್ ಆಗಿ ಕನ್ವರ್ಟ್ ಮಾಡ್ಬೋದು. 1 kg ಮಾಸಿಂದ ನಾವು ನಿಯರ್ಲಿ 3000 ಮೆಗಾವ್ಯಾಟ್ನಷ್ಟು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದಂತೆ. ಹೆಂಗೆ? ಇಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಮಾಸ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಎನರ್ಜಿ ಅಪಿಯರ್ಸ್ ಇನ್ ವೇರಿಯಸ್ ಫಾರ್ಮ್ಸ್: ಮೆಕ್ಯಾನಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ, ಸೌಂಡ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಮಾಸ್ ಇಕ್ವಿವೆಲೆಂಟ್ ಎನರ್ಜಿ, ಎಟ್ಸೆಟ್ರಾ. ಆಯಿತಾ? ಈಗ ಒಂದು ಆಬ್ಜೆಕ್ಟು ಮೇಲಿಂದ ಬಿದ್ದರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇಫ್ ದ ಫೋರ್ಸ್ ಇನ್ವಾಲ್ವ್ಡ್ ಈಸ್ ಕನ್ಸರ್ವೇಟಿವ್, ದೆನ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಟೋಟಲಿ ಕನ್ಸರ್ವ್ಡ್. Kinetic to potential, potential to kinetic. Suppose if the force involved is non-conservative, as I told in the last video, some amount of the energy is wasted in the form of heat. ಆಯಿತಾ? ಅಷ್ಟೇ ಅಲ್ಲ, ಈಗ ಆಬ್ಜೆಕ್ಟನ್ನು ನಾನು ಮೇಲಿಂದ ಎತ್ತಾಕಿದಾಗ ಅಲ್ಲಿ ಕನ್ಸರ್ವೇಟಿವ್ ಫೋರ್ಸೇ ಇದ್ದರೂ ಕೂಡ ಕೆಳಗಡೆ ನೆಲದ ಮೇಲೆ ಬಿದ್ದಾಗ ಟಪ್ ಅಂತ ಸೌಂಡ್ ಬರುತ್ತೆ.
ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಸೌಂಡ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಎನರ್ಜಿ ಯಾವ ಫಾರ್ಮಿಂದ ಯಾವ ಫಾರ್ಮ್ಗಾದರೂ ಕನ್ವರ್ಟ್ ಆಗಲಿ, ವೆದರ್ ಫೋರ್ಸ್ ಇನ್ವಾಲ್ವ್ಡ್ ಈಸ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಏನಾರ ಆಗಿರಲಿ, ಇನಿಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಫೈನಲ್ ಎನರ್ಜಿ. ದಟ್ ಮೀನ್ಸ್ ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. It is converted from one form to another form. It is converted from one form to another form. Energy never get destroyed. ಈಗ ಮೆಕ್ಯಾನಿಕಲ್ ಎನರ್ಜಿ ಇದ್ದಿದ್ದು ಸೌಂಡ್ ಎನರ್ಜಿ ಆಗ್ಬೋದು, ಡ್ಯೂರಿಂಗ್ ದಿ ಪ್ರೋಸೆಸ್ ಸ್ವಲ್ಪ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೋದು ಅಥವಾ ಲೈಟ್ ಆಗಿ ಕನ್ವರ್ಟ್ ಆಗ್ಬೋದು. ಒಟ್ಟಾರೆ ಟೋಟಲ್ ಇನಿಷಿಯಲ್ ಎನರ್ಜಿ ಏನಿತ್ತು ಫೈನಲ್ ಎನರ್ಜಿನೂ ಅಷ್ಟೇ ಇರುತ್ತೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಇನಿಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಫೈನಲ್ ಎನರ್ಜಿ. ಈ ಇನಿಷಿಯಲ್ ಎನರ್ಜಿನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು, ಕೈನೆಟಿಕ್ ಎನರ್ಜಿ ಇರ್ಬೋದು, ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಇರ್ಬೋದು. ಇವೆಲ್ಲಾನು ಇನಿಷಿಯಲ್ ಈಸ್ ಈಕ್ವಲ್ ಟು ಫೈನಲ್ ಅಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇರ್ಬೋದು, ಕೈನೆಟಿಕ್ ಇರ್ಬೋದು, ಅದರ್ ಫಾರ್ಮ್ ಆಫ್ ಎನರ್ಜಿ ಇರ್ಬೋದು, ಎಲ್ಲದಕ್ಕೂ ಸೇಮ್ ಆಗಿರುತ್ತೆ. ಆಯ್ತಾ? ಪೊಟೆನ್ಷಿಯಲ್ ಟು ಪೊಟೆನ್ಷಿಯಲ್ ಸೇಮ್ ಇರಬೇಕಂತ ಏನಿಲ್ಲ, ಕೈನೆಟಿಕ್ ಟು ಕೈನೆಟಿಕ್ ಸೇಮ್ ಇರಬೇಕಂತ ಏನಿಲ್ಲ, ಅದರ್ ಫಾರ್ಮ್ ಆಫ್ ಎನರ್ಜಿ ಸೇಮ್ ಇರಬೇಕಂತ ಏನಿಲ್ಲ. ಒಟ್ಟಾರೆ ಈಗ ಬಿಗಿನಿಂಗಲ್ಲಿ ಲೆಟ್ಸ್ 100 ಜೌಲ್ ಇದ್ರೆ ಫೈನಲ್ ಆಗು 100 ಜೌಲೇ ಇರಬೇಕು. ಇದು ಹೆಂಗೆ ಅಂದರೆ, ನೀವು ಅಂಗಡಿಗೆ ಹೋಗ್ತೀರಾ, 100 ರೂಪಾಯಿ ಕೊಡ್ತೀರಾ, 100 ರೂಪಾಯಿ ಕೊಟ್ಟು 50 ರೂಪಾಯಿದೊಂದು ಪೆನ್ ತೊಗೋತೀರಾ, 10 ರೂಪಾಯಿದೊಂದು ಚಾಕ್ಲೇಟ್ ತೊಗೋತೀರಾ ಅಂದ್ಕೊಳ್ಳಿ. ಅವಾಗ ಟೋಟಲ್ ಎಷ್ಟಾಯಿತು? 60 ರೂಪೀಸು. ಅಂಗಡಿಯವ್ರು ನಿಮಗೆ ಎಷ್ಟು ವಾಪಸ್ ಕೊಡಬೇಕು? 40 ರೂಪಾಯಿ. ಸೊ ನೀವು ಫಸ್ಟು 100 ರೂಪಿ ಕರೆನ್ಸಿ ರೂಪದಲ್ಲಿ ಕೊಟ್ರಿ, ಅವ್ನು ರಿಟರ್ನ್ ನಿಮಗೆ 60 ರೂಪೀಸ್ ಗೂಡ್ಸ್ ರೂಪದಲ್ಲಿ ಕೊಟ್ಟ, 40 ರೂಪೀಸ್ ಕರೆನ್ಸಿ ರೂಪದಲ್ಲಿ ಕೊಟ್ಟ. ಟೋಟಲ್ ಅಮೌಂಟ್ ಅಷ್ಟೇ ಉಳಿತಲ್ವಾ? ಸೊ 100 ನೆವರ್ ಬಿಕಮ್ಸ್ 110, 100 ನೆವರ್ ಬಿಕಮ್ಸ್ 90. ಫಾರ್ಮ್ಸ್ ಚೇಂಜ್ ಆಗಿರ್ಬೋದು, ದುಡ್ಡು ಹೋಗಿ ಮೆಟೀರಿಯಲ್ ಆಗಿ ಕನ್ವರ್ಟ್ ಆಗಿರ್ಬೋದು, ಬಿಟ್ಟರೆ ಟೋಟಲ್ ವ್ಯಾಲ್ಯೂ ರಿಮೈನ್ ಸೇಮ್. ದಟ್ ಈಸ್ ದ ಮೀನಿಂಗ್ of conservation of energy. I hope you followed this. I will stop here. We will meet in the next class. Thank you.